ಬಿಹಾರ ಎಕ್ಸಿಟ್ ಪೋಲ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮೋಹನ್, ಒಂದು ಪಾಯಿಂಟ್ ಇದೆ ನಂದಿಲ್ಲಿ. ಏನಂತ ಹೇಳಿದ್ರೆ, ಈ ಎಲೆಕ್ಷನ್ಗಳು, ಇತ್ತೀಚಿನ ಎಲೆಕ್ಷನ್ ಟ್ರೆಂಡ್ ನಾವು ನೋಡ್ತಾ ಬರೋಣ. ಇದು ಈ ರಾಜ್ಯದಲ್ಲಿ ಅಭಿವೃದ್ಧಿ ನೋಡಿ ಓಟ್ ಹಾಕಿಬಿಟ್ರು, ಪೂರ್ತಿ ಅಭಿವೃದ್ಧಿಗೆ ಮತ ಬಂದ್ಬಿಡ್ತು, ಆ ಥರದ್ದು ವಿಚಾರ ಬಹಳ ಕಡಿಮೆ. ಜನ ಅಲ್ಟಿಮೇಟ್ಲಿ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಿದೆಯಾ, ಗ್ಯಾರಂಟಿ ಕೊಡ್ತಾ ಇದೆಯಾ. ಇದನ್ನು ಟ್ರಂಪ್ ಕೂಡ ಈ ಮಾಡೆಲಿಗೆ ಬಂದು ಎಲ್ಲ ದೇಶಗಳಲ್ಲಿ ತೆರಿಗೆ ಜಾಸ್ತಿ ಮಾಡ್ಕೊಂಡು ಬಂದು ಟ್ರಂಪ್ ಹೆಸರು ಹಾಳಾಗ್ತಿದೆ ಅಮೆರಿಕಾದಲ್ಲಿ. ಈಗ ಆ ಮನುಷ್ಯ ಅದು ಕೊಡ್ತಿರ್ತಕ್ಕಂಥ ಸಮರ್ಥನೆ ಏನು ಅಂತ ಹೇಳಿದ್ರೆ, ನೋಡಿ ಅಷ್ಟೆಲ್ಲ ತೆರಿಗೆ ಹಾಕ್ಬಿಟ್ಟು ನಾನು ನಿಮ್ಮ ಅಕೌಂಟ್ಗಳು ದುಡ್ಡು ಹಾಕ್ತೀನಿ ಎನ್ನುವ ಅರ್ಥದ ಮಾತು ಬರ್ತಾ ಇದೆಯಲ್ಲ. ಅಲ್ಟಿಮೇಟ್ಲಿ ಬಿಹಾರವ ಇನ್ನೊಂದೋ ಮತ್ತೊಂದು ಇಲ್ಲದಿದ್ದರೆ ನೀವು ಅಥವಾ NDA ಆರಂಭದಿಂದ ಏನು ನೀವು ವಿರೋಧ ಮಾಡಿದ್ರೋ ಗ್ಯಾರಂಟಿ ಯೋಜನೆಗಳಿಗೆ, ಅದಕ್ಕೆ ನೀವು ನಿತೀಶ್ ಕುಮಾರ್ ಜೊತೆನೂ ಸ್ಟಿಕಾನ್ ಆಗಲೇಬೇಕಾಗಿತ್ತು. ನೀವು ಅದಕ್ಕೆ ಕಾಂಪ್ರಮೈಸ್ ಆಗಿದ್ದೀರಿ, ನೀವು ಗ್ಯಾರಂಟಿ ಅನೌನ್ಸ್ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಇಲ್ಲಿ ಬಿಹಾರದಲ್ಲಿ ನೀವೇನಾದರೂ ಗೆಲ್ಲುವುದಾದರೆ ಹೆಚ್ಚು ಕಡಿಮೆ ಒಂದು 15 ಬ್ರಿಡ್ಜ್ಗಳು ಒಂದು ವಾರ 10 ದಿನ 15 ದಿನದ ಅಂತರದಲ್ಲಿ ಬಿದ್ದಿವೆ. ಸೊ ಹೀಗಿದ್ದಾಗ ಇದು ಅಭಿವೃದ್ಧಿ, ಇಲ್ಲಿ ಅಕಸ್ಮಾತ್ ನಿಮ್ಮ NDA ಗೆದ್ದರೆ ಅಭಿವೃದ್ಧಿ ಕಾರಣನ ನಿತೀಶ್ ಆ್ಯಂಡ್ ಮೋದಿ ಮ್ಯಾಜಿಕ್ ಅಂತ ಕರಿತೀರ ನೀವು, ಅಥವಾ ಗ್ಯಾರಂಟಿ 10,000 ರೂಪಾಯಿ ಅಕೌಂಟ್ಗೆ ಹಾಕಿರೋದು ಅದೇ ನಮಗೆ ಮ್ಯಾಜಿಕ್ಕು. ಹೆಚ್ಚು ಕಡಿಮೆ ಮಹಿಳೆಯರದು 60%ಗಿಂತ ಜಾಸ್ತಿ ಓಟ್ ಯಾರಿಗೆ ಬರುತ್ತೋ ಅವರೇ ಗೆಲ್ಲೋದು ಅಂತ ಹೇಳ್ತಾರೆ ಬಿಹಾರವನ್ನು. ನೋಡಿ ರಮಾಕಾಂತ್, ಒಂದು ಮಾತಿದೆ, ಸಮಾಜವಾದ ಬಂಡವಾಳಶಾಹಿವಾದ ಎರಡನ್ನೂ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಸೊಸೈಟಿನಲ್ಲಿ ಅಂತ ಹೇಳ್ಬಿಟ್ಟು. ಆ ದೇಶಗಳೇ ನಿಮಗೆ ಅಭಿವೃದ್ಧಿಯ ಪಥ ಕಂಡಿರೋದು, ಅದಕ್ಕೆ ಹಿಸ್ಟ್ರಿನೇ ಇದೆ ಇನ್ಫ್ಯಾಕ್ಟ್. ಸೊ ನೀವು ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಒಂದು ವೆಲ್ಫೇರ್ ಸ್ಕೀಮ್ಗಳು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಆಗ್ಬೋದು, ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವಂತ ಒಂದು ವೆಲ್ಫೇರ್ ಸ್ಕೀಮು ಇರಬೇಕು. ಅದು ನಿಮಗೆ ನೇರವಾಗಿ ಅವ್ರಿಗೆ ಸರ್ಕಾರದಿಂದ ತಲುಪಿಸುವಂತ ಯೋಜನೆಗಳಾಗ್ಬೋದು, ಅಥವಾ ಇಂಡೈರೆಕ್ಟ್ ಆಗಿ ಉದ್ಯೋಗದ ರೂಪದಲ್ಲಿ ಆಗ್ಬೋದು, ಅಥವಾ ಬೇರೆ ಅಭಿವೃದ್ಧಿ ರೂಪದಲ್ಲಿ ತಲುಪಿಸುವಂತ ಯೋಜನೆಗಳಾದ ಆಗ್ಬೋದು. ಸೊ ಈ ರೀತಿಯ ಒಂದು ಬ್ಯಾಲೆನ್ಸ್ ಮಾಡಬೇಕು. ಸೊ ನೀವು ನಮ್ಮ ಒಂದು ಮ್ಯಾನಿಫೆಸ್ಟೋಗಳನ್ನ ತೆಗೆದು ನೋಡಿದ್ರೆ, ಅದು ಕೇಂದ್ರ ಚುನಾವಣೆ ಆಗ್ಬೋದು, ರಾಜ್ಯಗಳದಾಗ್ಬೋದು, ಈ ಬ್ಯಾಲೆನ್ಸ್ ಎಲ್ಲ ಕಡೆನೂ ಇದೆ. ಫಾರ್ ಎಕ್ಸಾಂಪಲ್ ಬಿಹಾರದೇ ತಗೊಂಡ್ರೆ ನಾವೇನ್ ಮಾಡ್ತಾ ಇದೀವಿ, ಈ ಲಕ್ಪತಿ ದೀದಿ ಸ್ಕೀಮ್ ನಲ್ಲಿ, ಅದು ಕೇಂದ್ರದ ಸ್ಕೀಮ್. ಅದು ಹತ್ತತ್ರ 1 ಲಕ್ಷ ಒಂದು ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಇಟ್ ಈಸ್ ನಾಟ್ ದಟ್ ಅವ್ರು ಕೊಟ್ಬಿಡೋದು ಅಂತಲ್ಲ, ಅದು ಅವರೊಂದು ಸ್ವಂತ ಉದ್ಯೋಗ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುವಂತ ಒಂದು ಸ್ಕೀಮ್ ತಂದ್ವಿ. ಅದರ ಜೊತೆಗೆ 10ಕ್ಕಿಂತ ಹೆಚ್ಚು ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನ ಮೇಜರ್ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೀವಿ. ಸೊ ಈ ತರ ಬ್ಯಾಲೆನ್ಸಿಂಗ್ ಮಾಡೋದು ಆಯ್ತಲ್ಲ. ಜೊತೆಗೆ ಎಕ್ಸ್ಪ್ರೆಸ್ ವೇಗಳು ನೀವು ಡೆವಲಪ್ಮೆಂಟ್ ಆಗುತ್ತೆ, ತಿರ್ಗಾ ಏರ್ಪೋರ್ಟ್ಗಳು 10 ಹೊಸ ಸಿಟಿಗಳಲ್ಲಿ ಏರ್ಪೋರ್ಟ್ಗಳಾಗ್ಬೋದು. ಸೊ ಈ ರೀತಿಯಾಗಿ ನೀವು ಒಂದು ಕಡೆ ನೀವು ಸಮಾಜದ ಒಂದು ವರ್ಗಕ್ಕೆ ಬೇಕಾಗಿರುವಂತ ಒಂದು ಅಸಿಸ್ಟೆನ್ಸು ಆಗ್ಬೋದು, ಪ್ಯಾರಲಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದೀವಿ ನಾವು. ಬಿಕಾಸ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಅಥವಾ ಕೆಲವು ಒಂದು 10-15 ವರ್ಷಗಳ ಹಿಂದೆ ಬಿಹಾರ UP ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಜಾಸ್ತಿ IAS IPS ಓದೋರು, ಆ ತರದವರು, ಅದು ಬಿಟ್ಟರೆ ಲೇಬರ್ ಕ್ಲಾಸ್ ಎಲ್ಲ ನಾನು ವಾಪಸ್ ಇಲ್ಲಿ ಬರ್ತಾ ಇದ್ರು ಆಯ್ತಲ್ಲ ಕೆಲಸ ಮಾಡ್ಲಿಕ್ಕೆ ದಕ್ಷಿಣ ರಾಜ್ಯಗಳಿಗೆ. ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ. ನೀವು ಟ್ರೆಂಡ್ ಚೇಂಜ್ ಆಗಿ ಇವಾಗ ನೀವು ಹೆಂಗಾಗಿದೆ ಅಂದ್ರೆ, ಮ್ಯಾಪ್ ನಿಮಗೆ ಉತ್ತರ ಪ್ರದೇಶ ಬಿಹಾರ್ ಬಿಟ್ಟು ನಾರ್ತ್ ಈಸ್ಟ್ ಹೋಗಿ ನೇಪಾಳಗೆ ಹೋಗ್ಬಿಟ್ಟಿದೆ, ಅಲ್ಲಿಯವರು ಇದ್ದಾರೆ ಇವಾಗ ಬೆಂಗಳೂರಿನಲ್ಲಿ. ಸೊ ಆ ಡೆವಲಪ್ಮೆಂಟ್ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ರೀತಿಯ ಒಂದು ಬ್ಯಾಲೆನ್ಸ್ಡ್ ಇರಬೇಕು ನೀವು ಅಪ್ರೋಚ್ ಮಾಡಿದಾಗ. ಸೊ ಅದನ್ನೇ ನಾವು ಕೂಡ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ನಾವು ಯಾವುದೇ ಸ್ಟೇಟ್ ಆಗ್ಲಿ ಅದನ್ನ ಮಾಡ್ಕೊಂಡು ಬಂದಿದೀವಿ ನಾವು. ಆಮೇಲೆ ತಿರ್ಗಾ ಮತ್ತೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನೀವು NDA ನಲ್ಲಿರುವಂತ ಅಭ್ಯರ್ಥಿಗಳೇ ಮೆಜಾರಿಟಿ ನಿಮಗೆ, ಅದು ಎಷ್ಟು ವರ್ಷದ ಆಂಟಿ ಇನ್ಕಂಬೆನ್ಸಿ ಆದ್ರೂ ಅದನ್ನು ಮೀರಿ ಪ್ರತಿ ಬಾರಿ ಗೆಲ್ತಾ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರೇ ಫಸ್ಟ್ ಉದಾಹರಣೆ ಅದಕ್ಕೆ, ಬಿಜೆಪಿನಲ್ಲಿ ಗುಜರಾತ್ ಇಂದ ಆಗಿದ್ದು. ನೆಕ್ಸ್ಟ್ ಶಿವರಾಜ್ ಸಿಂಗ್ ಚೌಹಾನ್ ಆಲ್ಮೋಸ್ಟ್ 20 ವರ್ಷ 4 ಬಾರಿ ಸತತವಾಗಿ ಆಯ್ತಲ್ವಾ. ಮತ್ತೆ ಇವ್ರು ನಿತೀಶ್ ಕುಮಾರ್ ಅಷ್ಟೇ 4 ಬಾರಿ ಸತತವಾಗಿ. ಸೊ ಆ ರಾಜ್ಯದ ಜನ ಸತತವಾಗಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಅವರ ಅಭಿವೃದ್ಧಿ ಕಾರ್ಯಗಳು ಎರಡೂ ವಿಧದಲ್ಲಿ ಹೆಲ್ಪ್ ಆಗಿರ್ಬೇಕು ಅಲ್ವಾ. ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಿಹಾರ GDP ಪರ್ ಕ್ಯಾಪಿಟಲ್ ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅಂಕಿ ಅಂಶಗಳನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಆಯ್ತಲ್ಲ. 2006ರಲ್ಲಿ ನಿತೀಶ್ ಅವ್ರು ಬರೋಕ್ಕಿಂತ ಮುಂಚೆ ಬಿಹಾರ ಲಾಸ್ಟ್ ಅಲ್ಲಿ ಇತ್ತು, ಇವತ್ತು 14ನೇ ಸ್ಥಾನದಲ್ಲಿ ಇದೆ GSDP ನಲ್ಲಿ. 2017-18ರಲ್ಲಿ ಇಡೀ ದೇಶದಲ್ಲೇ ಹೈಯೆಸ್ಟ್ GSDP ಗ್ರೋತ್ ಇದ್ದಂತ ರಾಜ್ಯ ಬಿಹಾರ, 11.3%. ಅದು ನಿತೀಶ್ ಅವರ ಅವಧಿನಲ್ಲಿ ಆಗಿರೋದು ಆಯ್ತಲ್ಲ. ಹಾಗಂತ ಇವತ್ತು ನಂಬರ್ 1 ಅಲ್ಲಿ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಪಾತಾಳದಲ್ಲಿ ಇದ್ದದನ್ನ ಮೇಲ್ತಂದ ಆಗಿದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಕೊಡುವಂತ ಯೋಜನೆಗಳು ನಿಮಗೆ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಇವಾಗ ಕಾಂಗ್ರೆಸ್ನವ್ರು ನಾವು ನೋಡ್ತಾ ಇದೀವಿ, ಅನೌನ್ಸ್ ಮಾಡಿ ಕರ್ನಾಟಕದಲ್ಲಿ ಚುನಾವಣೆಯನ್ನು ಗೆದ್ಬಿಟ್ರು, ಅದಾದ್ಮೇಲೆ ಕೊಡಕ್ ಆಗ್ತಿದ್ಯಾ? ನಾವು ಹೇಳ್ತಾ ಇಲ್ಲ, ಜನಗಳೇ ಹೇಳ್ತಾ ಇರೋದು, ನಮ್ಮನ್ನ ಬಿಟ್ಬಿಡಿ. ಆಮೇಲೆ ತಿರ್ಗಾ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ
ರಾಜ್ಯದಲ್ಲಿ ಸಿಕ್ಕಿದನ್ನೆಲ್ಲ ಏರಿಸ್ತಾ ಇದ್ದಾರೆ. ಸೊ ನೀವು ಕೊಡಕ್ ಆಗಲ್ಲ ಅಂತ ಗೊತ್ತಿದ್ದು ಅನೌನ್ಸ್ ಮಾಡೋದಿದೆ ಗೊತ್ತಾ, ಬ್ಯಾಲೆನ್ಸ್ ಮಾಡಿದಿರಾ. ನೀವು ನೋಡಿ ರಾಜ್ಯದಲ್ಲಿ ಕಳೆದ ಒಂದು 2.5 ವರ್ಷದಿಂದ ಒಂದು ಕಡೆ ಒಂದು ಶಂಕುಸ್ಥಾಪನೆ, ಒಂದು ಉದ್ಘಾಟನೆ ನಾನಂತೂ ನೋಡಿಲ್ಲಪ್ಪ. ಪ್ರಾಜೆಕ್ಟ್ಗಳಾಗ್ಬೋದು, ಯಾವ್ದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಾಗ್ಬೋದು, ಆಯ್ತಾ, ಅದನ್ನ ಯಾವ್ದನ್ನೂ ಮಾಡದೆ ಕೇವಲ ನೀವು ಒಂದನ್ನೇ ನೆಚ್ಕೊಂಡಿದ್ರೆ ರಾಜ್ಯ ಅಭಿವೃದ್ಧಿ ಹೆಂಗಾಗುತ್ತೆ? ಸೊ ನಾವು ಹೇಳೋದು ಈ ತರದ್ದು. ಸೊ ಈ ತರ ಒಂದು ಬ್ಯಾಲೆನ್ಸ್ಡ್ ಇರಬೇಕು. ನೀವು ಒಂದು ಮ್ಯಾನಿಫೆಸ್ಟೋ ಕೊಟ್ಟಾಗ ಒಂದು ಪೊಲಿಟಿಕಲ್ ಪಾರ್ಟಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಬ್ಯಾಲೆನ್ಸ್ ಕವರ್ ಅಪ್ ಅಂತ ಇಲ್ಲ, 5 ವರ್ಷದ ಮಿಸ್ಟೇಕ್ ನ ನಾನು ಸಮಾಜಕ್ಕೆ ಏನೋ ಕೊಟ್ಬಿಡ್ತೀನಿ, ಮಹಿಳೆಯರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅನ್ನೋದು ಕವರ್ ಅಪ್. ಅದು ಅಲ್ಲ, 5 ವರ್ಷ ಏನು ಮಾಡಿದ್ರೆ ಲಾಸ್ಟಲ್ಲಿ ಇಷ್ಟ ಹಾಕಿದ್ರೆ ನಂಗೆ ಓಟ್ ಬರುತ್ತೆ ಅಂತ ಹಾಗಾದು ಇಲ್ಲ, ಆ ತರ ಅಲ್ಲ. ನೀವು ಬ್ಯಾಲೆನ್ಸ್ಡ್ ಅಂತ ಅಲ್ಲ, ಬೇರೆಯವ್ರಿಗೆ ಅದು ಕವರ್ ಅಪ್ ಮಾಡ್ಕೋತಾ ಇದಾರೆ, ಎಲ್ಲ ಮಿಸ್ಟೇಕ್ಸ್ ನ ಕವರ್ ಅಪ್ ಮಾಡ್ಕೋತಾ ಇದಾರೆ ಆ ಜಂಪಿಂಗ್ ಸ್ಟಾರ್ ಜೊತೆ ಸೇರ್ಕೊಂಡು ಅಂತ. ಅಲ್ಲ, ಈಗ ನೀವು ಮಧ್ಯಪ್ರದೇಶ ಉದಾಹರಣೆ ಆಗ್ಲೇ ನೀವು ಕೊಡ್ತಾ ಇದ್ರೆ, ಕರ್ನಾಟಕದಲ್ಲಿ ಇವರು ಮಹಿಳೆಯರ ಖಾತೆಗೆ ಅಕೌಂಟ್ ಹಾಕೋದಕ್ಕೆ ಜಾರಿ ಮಾಡಿದಂತ ಗೃಹಲಕ್ಷ್ಮಿ ಸ್ಕೀಮ್ ಇದೆ ಗೊತ್ತಾ, ಅನೌನ್ಸ್ ಮಾಡೋದಕ್ಕೆ. ಅದಕ್ಕಿಂತ ಒಂದು 6-8 ತಿಂಗಳು ಮುಂಚೆನೆ ಮಧ್ಯಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಆಗೋಗ್ಬಿಟ್ಟಿತ್ತು. ಮೋದಿ ಬೇಡ ಸ್ಕೀಮ್